ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಕೋರ್ತಾ. ಇವತ್ತು ನಾನು ಡಿಸ್ಕಸ್ ಮಾಡಕ್ ತಗೊಂಡಿರೋ ಲೆಸನ್ 10th ಸ್ಟ್ಯಾಂಡರ್ಡ್ ಸರ್ಕಲ್ಸ್ ಲೆಸನ್. ಈ ಸರ್ಕಲ್ಸ್ ಲೆಸನ್ ಅಲ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ ಏನು 2025 ಮಾರ್ಚ್ ಅಲ್ಲಿ ನೀವು ಅಟೆಂಡ್ ಮಾಡ್ತಿದ್ದೀರಾ, ಅದ್ರೊಳಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್ಕಲ್ಸ್ ಲೆಸನ್ ಈಗ ಆಲ್ರೆಡಿ ಒಂದು ಲೆಸನ್ ನ ಯಾವ್ದು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಡಿಲೀಟ್ ಮಾಡೋದ್ರಿಂದ ಸರ್ಕಲ್ಸ್ ಲೆಸನ್ ಅಲ್ಲಿ ಈ ಬಾರಿ ದೇ ಆರ್ ಆಸ್ಕಿಂಗ್ ಅಬೌಟ್ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಈ 6 ಮಾರ್ಕ್ಸ್ ಅಲ್ಲಿ ಎಲ್ಲರೂ ಕೂಡ ಈಸಿಯಾಗಿ 3 ಮಾರ್ಕ್ಸ್ ಬಂದೇ ಬರುತ್ತೆ. ಆ 3 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಥೀರಮ್ 2 ಥೀರಮ್ಸ್ ಇದೆ. ಆ 2 ಥೀರಮ್ಸ್ ಅಲ್ಲಿ 2 ಥೀರಮ್ಸ್ ನೀವು ಪರ್ಫೆಕ್ಟ್ ಆಗಿ ಕಲಿತ್ರೆ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಯಾವ 2 ಥೀರಮ್ಸ್? ಒಂದು ಥೀರಮ್ ಯಾವುದು? ದ ಟ್ಯಾಂಜೆಂಟ್ ಡ್ರಾನ್ at any point on the circle is perpendicular to the radius through the point of contact. in theorem first ಅಂತ ಹೇಳ್ತೀವಿ. ಈ ಥಿಯರಮ್ ಕೇಳೋ ಚಾನ್ಸಸ್ ಇದೆ. ಪ್ರೂವ್ ದಟ್ the tangent drawn at any point on the circle is perpendicular to the radius through the point of contact. Prove that ಅಂತ ಇದನ್ನ ಕೇಳ್ಬೋದು. ಇದನ್ನ ಕೇಳಿದ್ರೆ ತುಂಬಾ ಟೈಮ್ ಕೇಳಿರೋದು ನಿಮ್ಗೆಲ್ಲ ಗೊತ್ತಿರೋ ಇದೆ. Prove that the length of the tangents drawn from an external point to the circle are equal. Actually, ಈ ಸೆಕೆಂಡ್ ಥಿಯರಮ್ ಏನಿದೆ, the length of the tangents drawn from an external point to a circle are equal, ಈ ಥಿಯರಮ್ ನ ಬೇಕಾದ್ರೆ ಸ್ಟೇಟ್ ಅಂಡ್ ಪ್ರೂವ್ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಅಂತಲೂ ಕೇಳ್ಬೋದು. ಅದನ್ನ ಬಿಟ್ರೆ ಇವೆರಡು ಥಿಯರಮ್ ನ ನೀವು ಪರ್ಫೆಕ್ಟ್ ಆಗಿ ಕಲಿತ್ರೆ ಯು ಕ್ಯಾನ್ ಈಸಿಲಿ ಗಾಟ್ 3 ಮಾರ್ಕ್ಸ್. ಅಂದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಬಂದ್ಬಿಡುತ್ತೆ. ಇದನ್ನ ಬಿಟ್ಟು ಇನ್ನು 3 ಮಾರ್ಕ್ಸ್ ಏನೇನು ಕೇಳೋ ಚಾನ್ಸಸ್ ಇದೆ? ಬೇಕು ಅಂದ್ರೆ 1 ಮಾರ್ಕ್ ಅಲ್ಲಿ 2 ಕ್ವಶನ್ಸ್ ನ ಕೇಳೋ ಚಾನ್ಸ್ ಇರುತ್ತೆ, ಇಲ್ಲ 2 ಮಾರ್ಕ್ಗೆ 1 ಕ್ವಶನ್ ನ ಕೇಳೋ ಚಾನ್ಸ್ ಇರುತ್ತೆ. 1 ಮಾರ್ಕ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ಬೋದು ಅಂತ ಡಿಸ್ಕಸ್ ಮಾಡೋಣ. ಆಫ್ಟರ್ ದಟ್ ನಾವು ಥಿಯರಮ್ಸ್ ನ ಇನ್ನೊಂದ್ಸಲಿ ಮಾಡೋಣ. ಓಕೆ, ಥಿಯರಮ್ ಈಸಿ ಇದೆ, ನೀವು ಆಲ್ರೆಡಿ ಮೋಸ್ಟ್ ಆಲ್ ಎಲ್ಲರೂ ಕಲ್ತಿರ್ತೀರ ಥಿಯರಮ್ಸ್ ನ. ಒನ್ ಮೋರ್ ಟೈಮ್ ನಾನು ಹೇಳ್ಕೊಡ್ತೀನಿ ಥಿಯರಮ್ ನ ಈಸಿಯಾಗಿ ಯಾವ ರೀತಿ ಬರೆಯೋದು, 3 ಮಾರ್ಕ್ಸ್ ತಗೊಳ್ಳೋದು ಅಂತ. ಈ ಸರ್ಕಲ್ಸ್ ಲೆಸನ್ ಅಲ್ಲಿ 1 ಮಾರ್ಕಿಗೆ ಏನೇನ್ ಕ್ವಶನ್ ಕೇಳ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಣ. First question, how many tangents drawn to a circle? ಒಂದು ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಬಹುದು ಅಂತ. ಇದು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ನ ಕೇಳ್ತಾರೆ. ಇಲ್ಲಿ ಕೇಳಿರೋ ಕ್ವಶನ್ ಏನಪ್ಪಾ? ಹೌ ಮೆನಿ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಸರ್ಕಲ್. ಒಂದ್ ಸರ್ಕಲ್ ಇತ್ತು ಅಂದ್ರೆ ಈ ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಬಹುದು ಅಂತ. ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡಬಹುದು ಒಂದು ಸರ್ಕಲ್ ಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಬಹುದು. ಕನ್ನಡದಲ್ಲಿ ಏನು ಅಪರಿಮಿತ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಬಹುದು. ಹಾಗಾದ್ರೆ ಟ್ಯಾಂಜೆಂಟ್ ಏನಂತಲೇ ಕೇಳ್ಬೋದು ಎಕ್ಸಾಮಿನೇಷನ್ ಅಲ್ಲಿ. ಟ್ಯಾಂಜೆಂಟ್ ಅಂದ್ರೆ ಏನು, ಸೀಕೆಂಟ್ ಏನಂತಲೂ 1 ಮಾರ್ಕ್ ಅಲ್ಲಿ ಕೇಳ್ಬೋದು. ಒಂದು ವರ್ಷ ಕೇಳಿದ್ದಾರೆ 2019 ಅಲ್ಲಿ ಸೀಕೆಂಟ್ ಏನಂತ ಕೇಳಿದ್ದಾರೆ. ಟ್ಯಾಂಜೆಂಟ್ ಅಂದ್ರೆ ಏನು ಈ ರೀತಿ ಕೇಳ್ಬೋದು. ದ ಲೈನ್ ವಿಚ್ touches the circle at only one point is called dash ಅಂತ ಕೇಳ್ಬೋದು. The line which touches the circle at only one point is called dash ಅಂತ ಕೇಳಿದ್ರೆ you can write it as tangent. ಅದನ್ನ ಬಿಟ್ರೆ secant ಕೇಳ್ಬೇಕಂದ್ರೆ the line which intersect ಅಂತ ಕೇಳ್ಬೋದು. secant ಕೇಳ್ಬೇಕು ಅಂದ್ರಾಗ the line which intersect a circle at two distinct points is called dash ಅಂತ ಕೇಳ್ಬೋದು. The line which intersect a circle at two distinct points is called dash.
ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಬರ್ತಿದಂಗೆ ಸೀಕೆಂಟ್ ಅಂತ ಹೇಳ್ತೀವಿ. ಬಟ್ ಓನ್ಲಿ ಒನ್ ಪಾಯಿಂಟ್ ಅಂತ ಕೇಳ್ತಿದ್ದಂಗೆ ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಈ ಎರಡು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ ಒಂದೊಂದು ಮಾರ್ಕ್ ಅಲ್ಲಿ. ಇನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ದ ಲೈನ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ, ಆಗ ನೀವು ಕರೆಕ್ಟ್ ಆಗಿ ಅದನ್ನೇ ಹೇಳ್ಬೋದು, ಬರಿಬೇಕು. ದ ಲೈನ್ ವಿಚ್ intersect a circle at two distinct point is called secant, as well as the line which touches, old textbook ಅಲ್ಲಿ touches ಅಂತ ಕೊಡ್ತಿದ್ರು, ನಿಮ್ ಬುಕ್ ಅಲ್ಲಿ intersect ಅಂತೆಲ್ಲ ಇದೆ. The line which intersect a circle at only one point is called tangent. ಇದನ್ನ ಬಿಟ್ರೆ ಒನ್ ಮಾರ್ಕ್ ಅಲ್ಲಿ ಇನ್ನೂ ಒಂದು ಈಸಿಯೆಸ್ಟ್ ಕ್ವಶನ್ ಕೇಳೋ ಚಾನ್ಸ್ ಇದೆ. ಯಾವ್ದು ಕೇಳ್ಬೋದಪ್ಪ ಈಸಿ ಕ್ವಶನ್ಗಳು ಅಂದ್ರೆ, ಒಂದು ಸರ್ಕಲ್ ಅವರೇ ಕೊಟ್ಟಿರ್ತಾರೆ, ಈ ಸರ್ಕಲ್ಗೆ they can draw the tangent like that AB, they can draw secant also, and also chord radius like that. ಇವ್ರು ಈ ರೀತಿ ಕೊಟ್ಬಿಟ್ಟು ಇಲ್ಲಿ ನೇಮ್ ದ ಸೀಕೆಂಟ್ ಅಂತ ಕೇಳ್ಬೋದು. ಇನ್ ದ ಗಿವನ್ ಫಿಗರ್ ನೇಮ್ ದ ಸೀಕೆಂಟ್ ಅಂತ ಕೇಳ್ಬೋದು, ಅಥವಾ ನೇಮ್ ದ ಟ್ಯಾಂಜೆಂಟ್ ಅಂತ ಕೇಳ್ಬೋದು. ಈ ಕೊಟ್ಟಿರೋ ಫಿಗರ್ ಅಲ್ಲಿ ಟ್ಯಾಂಜೆಂಟ್ ನೇಮ್ ಮಾಡಿ ಅಥವಾ ಸೀಕೆಂಟ್ ನೇಮ್ ಮಾಡಿ ಅಂತ ಕೇಳ್ಬೋದು. ಹಿಂಗೆ ಕೇಳಿದಾಗ ಸೀಕೆಂಟ್ ಅಂತ ಅಂತಿದಾಗ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಎಕ್ಸ್ ವೈ ಕಾರ್ಡ್ ಇದೆಯಲ್ಲ ಅದನ್ನು ಸೀಕೆಂಟ್ ಅಂತ ಬರೆಯೋರು ತುಂಬಾ ಜನ ಇರ್ತಾರೆ. ಎಕ್ಸ್ ವೈ ಅನ್ನೋದು ಕಾರ್ಡ್, ನಾನು ಆಲ್ರೆಡಿ ಹೇಳಿದ್ದೀನಿ. ದ ಲೈನ್ ವಿಚ್ ಇಂಟರ್ಸೆಕ್ಟ್ ಸರ್ಕಲ್ ಅಟ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್, ಲೈನ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸೀಕೆಂಟ್ ಕೇಳಿದ್ರೆ ಎಮ್ ಎನ್ ಇಸ್ ದ ಸೀಕೆಂಟ್, MN is the secant, AB is the tangent. Name the secant ಅಂತ ಕೇಳ್ಬೋದು, ಅಥವಾ ನೇಮ್ ದ ಟ್ಯಾಂಜೆಂಟ್ ಅಂತ ಕೇಳ್ಬೋದು. ಇನ್ ದ ಗಿವನ್ ಫಿಗರ್ ನೇಮ್ ದ secant ಅಥವಾ ಟ್ಯಾಂಜೆಂಟ್ ಅಂತ ಕೇಳ್ಬೋದು. ಪರ್ಫೆಕ್ಟ್ ಆಗಿ ಅದನ್ನೇ ಬರಿಬೇಕು. ಇದೊಂದು ಕ್ವಶನ್ ಗೊತ್ತಾಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇನ್ನೇನ್ ಕೇಳ್ಬೋದಪ್ಪ ಅಂದ್ರೆ, ಕಂಡೀಷನ್ಸ್ ಇದೆ, 3 ಕಂಡೀಷನ್ಸ್ ಇದೆ ನಿಮ್ಗೆ. How many tangents drawn from an external point to a circle? How many tangents drawn from an external point to a circle? External point to a circle ಅಂತ ಕೇಳ್ಬೋದು. ಅಂದ್ರೆ ಒಂದು ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ ವಿ ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಇದೊಂದು ಗೊತ್ತಿರ್ಬೇಕು ಕಂಡೀಷನ್. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆಂಟ್ಸ್ ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ಇನ್ನೊಂದು ಕ್ವಶನ್ ಇದ್ರೊಳಗೆ ಕೇಳ್ತಾರೆ, ಹೌ ಮೆನಿ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಪಾಯಿಂಟ್ ಆನ್ ದ ಸರ್ಕಲ್. ಸರ್ಕಲ್ ಮೇಲಿರೋ ಒಂದು ಪಾಯಿಂಟಿಗೆ, ಸರ್ಕಲ್ ಮೇಲಿರೋ ಒಂದು ಪಾಯಿಂಟಿಗೆ ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ವಿ ಕ್ಯಾನ್ ಡ್ರಾ ಓನ್ಲಿ 1 ಟ್ಯಾಂಜೆಂಟ್. ಇದು ಗೊತ್ತಿರಬೇಕು. ಹೌ ಮೆನಿ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಪಾಯಿಂಟ್ ಆನ್ ದ ಸರ್ಕಲ್. ಸರ್ಕಲ್ ಮೇಲಿರೋ ಪಾಯಿಂಟ್ಗೆ ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ಸರ್ಕಲ್ ಅಂದ್ರೆ ಇನ್ಫಿನೈಟ್ ಪಾಯಿಂಟ್ಸ್ ಅಂತ ಹೇಳಿರ್ತೀವಿ. ಈ ಸರ್ಕಲ್ ಮೇಲಿರೋ ಪಾಯಿಂಟ್ಗೆ, ಯಾವುದೇ ಒಂದು ಪಾಯಿಂಟ್ಗೆ ವಿ ಕ್ಯಾನ್ ಡ್ರಾ ಓನ್ಲಿ 1 ಟ್ಯಾಂಜೆಂಟ್. ನೆಕ್ಸ್ಟ್, ಹೌ ಮೆನಿ ಟ್ಯಾಂಜೆಂಟ್ಸ್ ಡ್ರಾನ್ ಟು ಅ ಸರ್ಕಲ್ ಇಫ್ ದ ಪಾಯಿಂಟ್ ಲೈ ಥ್ರೂ ದ ಪಾಯಿಂಟ್ ಇನ್ಸೈಡ್ ದ ಸರ್ಕಲ್. ಅಂದ್ರೆ ಪಾಯಿಂಟ್ ಸರ್ಕಲ್ ಒಳಗಡೆ ಇತ್ತು ಅಂದ್ರೆ, ಥ್ರೂ ದಿಸ್ ಪಾಯಿಂಟ್ ಹೌ ಮೆನಿ ಟ್ಯಾಂಜೆಂಟ್ಸ್ ವಿ ಕ್ಯಾನ್ ಡ್ರಾ. ಇಲ್ಲಿ 3 ಕಂಡೀಷನ್ ಇದೆ. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ಸ್, ಇಫ್ ಎ ಪಾಯಿಂಟ್ ಲೈ ಆನ್ ದ ಸರ್ಕಲ್ 1 ಟ್ಯಾಂಜೆಂಟ್, ಇಫ್ ಎ ಪಾಯಿಂಟ್ ಲೈ ಇನ್ಸೈಡ್ ದ ಸರ್ಕಲ್ ನೋ ಟ್ಯಾಂಜೆಂಟ್ ಅಂತ. ಈ 3 ಕಂಡೀಷನ್ ಗೊತ್ತಿರಬೇಕು. ಸರ್ಕಲ್ ಅಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ ಗೆ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಬಹುದು. ಆಸ್ ಇಟ್ ಈಸ್ ಇಫ್ ದ ಪಾಯಿಂಟ್ ಲೈ ಆನ್ ದ ಸರ್ಕಲ್, ಪಾಯಿಂಟ್ ಸರ್ಕಲ್ ಮೇಲೆ ಇತ್ತು ಅಂದ್ರೆ 1 ಟ್ಯಾಂಜೆಂಟ್ ಡ್ರಾ ಮಾಡಬಹುದು. ಇಫ್ ದ ಪಾಯಿಂಟ್ ಲೈಸ್ ಇನ್ಸೈಡ್ ದ ಸರ್ಕಲ್ ವಿ ಕ್ಯಾನ್ ನಾಟ್ ಡ್ರಾ ಎನಿ ಟ್ಯಾಂಜೆಂಟ್, ಮೀನ್ಸ್ ನೋ ಟ್ಯಾಂಜೆಂಟ್ ಅಥವಾ 0 ಟ್ಯಾಂಜೆಂಟ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ್ಮೇಲೆ 2 ಮಾರ್ಕ್ ಅಲ್ಲಿ ಅಥವಾ 1 ಮಾರ್ಕ್ ಅಲ್ಲಿ ಈ ರೀತಿ ಕ್ವಶನ್ ಕೇಳ್ಬೋದು. ನೋಡಿ, ಇದೊಂದು ಡಿಫ್ರೆಂಟ್ ಟೈಪ್ ಕ್ವಶನ್ ಇದೆ. ಯಾವ ಕ್ವಶನ್ ಇದೊಂದು ಇಂಪಾರ್ಟೆಂಟ್ ಅಂದ್ರೆ, ಇದು ತುಂಬಾ ರಿಪೀಟೆಡ್ ಆಗಿಲ್ಲ, ಬಟ್ ಈ ಕ್ವಶನ್ ಕೇಳ್ಬೋದು. ದ ಲಿಮಿಟಿಂಗ್, ಇಂಪಾರ್ಟೆಂಟ್ ಅಂತ ತಗೊಂಡ್ಬಿಡೋಣ ಈಗ. ದ ಲಿಮಿಟಿಂಗ್ ಪೊಸಿಷನ್ ಆಫ್ ಅ ಸೀಕೆಂಟ್ ಈಸ್ ಕಾಲ್ಡ್ ಡ್ಯಾಶ್. ದ ಲಿಮಿಟಿಂಗ್ ಪೊಸಿಷನ್ ಆಫ್ ದ ಸೀಕೆಂಟ್ ಇಸ್ ಕಾಲ್ಡ್. ನೋಡಿ, ಕ್ವಶನ್ ಇದು ಕಡಿಮೆ ಕೇಳಿರ್ತೀರಾ. ದ ಲಿಮಿಟಿಂಗ್ ಪೊಸಿಷನ್ ಆಫ್ ಎ ಸೀಕೆಂಟ್ ಇಸ್ ಕಾಲ್ಡ್. ಲಿಮಿಟಿಂಗ್ ಪೊಸಿಷನ್ ಆಫ್ ದ ಸೀಕೆಂಟ್ ಅಂದ್ರೆ, ನಿಮ್ಗೊಂದು ಆಕ್ಟಿವಿಟಿ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಓಕೆ, ಈಗ ಒಂದು ಸೀಕೆಂಟ್ ಇತ್ತು, ಈಗ ಒಂದು ಸರ್ಕಲ್ ಇದೆ, ಟೇಕ್ ವೈರ್ ಎ ಬಿ ಅಂತ ಟೆಕ್ಸ್ಟ್ ಒಂದು ಆಕ್ಟಿವಿಟಿ ಬರುತ್ತೆ. ಈ ವೈರ್ ಎ ಬಿ ನ
ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡ್ತಾ ಬಂತು ಅಂದ್ರೆ ಇದು ರೊಟೇಟ್ ಆಗ್ತಾ ರೊಟೇಟ್ ಆಗ್ತಾ ಬಂತು ಅಂದ್ರೆ ಒಂದು ಪೊಸಿಷನ್ ಒಂದು ಟೈಮ್ ಅಲ್ಲಿ ಇದು ಓಕೆ ದಿಸ್ ಸೀಕೆಂಟ್ ವಿಲ್ ಬಿಕಮ್ಸ್ ಅ ಟ್ಯಾಂಜೆಂಟ್. ಏನಾಗುತ್ತೆ ಟ್ಯಾಂಜೆಂಟ್. ಹಿಂಗ್ ರೊಟೇಟ್ ಮಾಡ್ತಾ ಇರೋದು ಇಲ್ಲಿ ಪಾಯಿಂಟ್ ಈ ರೀತಿ ಕೊಟ್ಟಿದ್ದ ನಿಮ್ ಫಿಗರ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಅದಕ್ಕೆ ದ ಲಿಮಿಟಿಂಗ್ ಪೊಸಿಷನ್ ಆಫ್ ಎ ಸೀಕೆಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್ ಅಂತ ಹೇಳ್ಬೇಕು. ದ ಲಿಮಿಟಿಂಗ್ ಪೊಸಿಷನ್ ಆಫ್ ಅ ಸೀಕೆಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಇದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಟಿವಿಟಿ ಇದೆ, ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ. ದ ಲಿಮಿಟಿಂಗ್ ಪೊಸಿಷನ್ ಆಫ್ ಎ ಸೀಕೆಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಇನ್ನು ಈಸಿಯೆಸ್ಟ್ ಕ್ವಶನ್ಸ್ ಗಳು ಇದಾವೆ ಇನ್ನು, ಆದ್ರೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ಮಾಡುವಂತ ಕ್ವಶನ್ ಟೈಪ್ ಕೇಳ್ತಾರೆ. ಇಲ್ಲೊಂದು ಕ್ವಶನ್ ನೋಡಿ, ಇನ್ ದ ಗಿವನ್ ಫಿಗರ್ P A B C, this one is in the given figure there are three tangents to a circle. Okay, ಈ ಫಿಗರ್ ಅಲ್ಲಿ ಸರ್ಕಲ್ ಗೆ 3 tangents ಇದೆ. And also the given the length of BP length 10 centimeter ಅಂತ ಕೊಟ್ಟಿದ್ದಾರೆ. And also CQ length 2 centimeter ಅಂತ ಕೊಟ್ಟಿದ್ದಾರೆ. In the given figure circle having 3 tangents AP and BP and CQ like that. Okay, ಈ ತರ ಟ್ಯಾಂಜೆಂಟ್ಸ್ ಗಳು ಕೊಟ್ಟಿದ್ದಾರೆ ಜಾಸ್ತಿ ಇದೆ. AP ಇವೆಲ್ಲ ಟ್ಯಾಂಜೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರೊಳಗೆ BP ನ 10 ಸೆಂಟಿಮೀಟರ್ ಅಂದ್ರೆ BP ಇಲ್ಲಿಂದ 10 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ CQ 2 ಸೆಂಟಿಮೀಟರ್. CQ ಇದು ನೋಡಿ, ಇದು ಒಂದು ಟ್ಯಾಂಜೆಂಟ್ ಆಗುತ್ತೆ, ಬಟ್ ಈ 2 ಎಲ್ಲ ಟ್ಯಾಂಜೆಂಟ್ ಅಂತ ತಗೊಂಡ್ರೆ ಇನ್ನು 3 ಟ್ಯಾಂಜೆಂಟ್ಸ್ ಇಂತ ಜಾಸ್ತಿ ಆಗ್ತದೆ. ಓಕೆ, BP 10 ಸೆಂಟಿಮೀಟರ್, CQ 2 ಸೆಂಟಿಮೀಟರ್. ದೆನ್ ಫೈಂಡ್ ದ ಲೆಂತ್ ಆಫ್ PC ಅಂತ ಕೇಳಿದ್ದಾರೆ. PC ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ ಕ್ವಶನ್. ಇದನ್ನ 1 ಮಾರ್ಕ್ ಅಲ್ಲೂ ಕೇಳಬಹುದು, 2 ಮಾರ್ಕ್ ಅಲ್ಲೂ ಕೇಳೋ ಚಾನ್ಸಸ್ ಇದೆ. ಲೆಂತ್ ಆಫ್ PC ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಸರ್ಕಲ್ ಇದೆ. ಸರ್ಕಲ್ ಅಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ P ಇಂದ ಎಳೆದಿರೋ 2 ಟ್ಯಾಂಜೆಂಟ್ಸ್ ಇದೆ. ಯಾವ್ದಾದ್ರು BP ಅಂಡ್ AP, ಅವೆರಡು ಲೆಂತ್ ಈಕ್ವಲ್ ಇರುತ್ತೆ. therefore you conclude that AP is equal to BP, both are measures 10 centimeter because we have theorem, external point theorem ಇದೆ. tangents from external point to a circle are equal. ಆದ್ರಿಂದ PB ಅನ್ನೋದೊಂದು ಟ್ಯಾಂಜೆಂಟ್, PA ಅನ್ನೋದೊಂದು ಟ್ಯಾಂಜೆಂಟ್, ಇವೆರಡು ಈಕ್ವಲ್ ಇದ್ದೇ ಇರುತ್ತೆ. AP ಮತ್ತೆ BP ಎರಡು ಈಕ್ವಲ್ 10 ಸೆಂಟಿಮೀಟರ್ ಅಂತ ಬರ್ತೀನಿ. ನೋಡಿ, ಈ ಸರ್ಕಲ್ ಗೆ C is also external point. C ಅನ್ನೋದು ಏನಾಗುತ್ತೆ, ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ. ಹಂಗಿದ್ದಾಗ CQ ಮತ್ತೆ AC they are also tangents from the external point C. ಅಂದ್ರೆ CQ ಮತ್ತೆ AC ಅನ್ನೋದು ಕೂಡ ಎಕ್ಸ್ಟರ್ನಲ್ ಪಾಯಿಂಟ್ C ಇಂದ ಎಳೆದಿರೋ ಟ್ಯಾಂಜೆಂಟ್ಸ್. ಯಾವುದು, CQ ಮತ್ತೆ CA. ಆದ್ರೆ C ಪಾಯಿಂಟ್ ಇಂದ ಎಳೆದಿರೋದ್ರಿಂದ CA ಮತ್ತೆ CQ ಮತ್ತೆ ಟ್ಯಾಂಜೆಂಟ್ಸ್ ಆಗುತ್ತೆ. ಎಕ್ಸ್ಟರ್ನಲ್ ಪಾಯಿಂಟ್ ಯಾವ್ದಾಗುತ್ತೆ, C ಆಗುತ್ತೆ. ದೇ ಆರ್ ಆಲ್ಸೋ ಈಕ್ವಲ್, ಅವು ಈಕ್ವಲ್ ಇರ್ತವೆ. ಯು ಕ್ಯಾನ್ ಕನ್ಕ್ಲೂಡ್ ದಟ್ CA is equal to CQ is equal to 2 ಸೆಂಟಿಮೀಟರ್. ಓಕೆ, AP ಟೋಟಲ್ ಎಷ್ಟಿತ್ತು, 10 ಸೆಂಟಿಮೀಟರ್. ಇಲ್ಲಿ ನೋಡಿ, AP 10 ಸೆಂಟಿಮೀಟರ್ ಇತ್ತು. ಇದರೊಳಗೆ CA ಎಷ್ಟಾಯ್ತು, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಆಯ್ತು. ಇನ್ನು ರಿಮೈನಿಂಗ್ ಉಳ್ಕೊಳ್ಳೋದು CP ಅಥವಾ PC. ಟೋಟಲ್ 10 ಸೆಂಟಿಮೀಟರ್ ಇತ್ತು, ಇಲ್ಲಿ 2 ಸೆಂಟಿಮೀಟರ್ ಹೋಯ್ತು. ಇನ್ನ ರಿಮೈನಿಂಗ್ ಎಷ್ಟು ಉಳ್ಕೊಂಡಿರುತ್ತೆ ಹಂಗಂದ್ರೆ PC is equal to 8 ಸೆಂಟಿಮೀಟರ್. ಈ ರೀತಿ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ದೇ ಆರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಇದನ್ನ 2 ಮಾರ್ಕ್ ಅಲ್ಲೂ ಕೇಳ್ಬೋದು ಅಥವಾ 1 ಮಾರ್ಕ್ ಅಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಈ ರೀತಿ ಕ್ವಶನ್ ನ ಸರ್ಕಲ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದು ಈಸಿ ಕ್ವಶನ್. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್? ವಾಟ್ ಈಸ್ ದ ಡಿಸ್ಟೆನ್ಸ್ between the 2 parallel tangents of a circle of radius is 4 centimeter. Question ನೋಡಿ, what is the distance between the 2 parallel tangents of a circle of radius 4 centimeter? ಎರಡು ಟ್ಯಾಂಜೆಂಟ್ಸ್ ಪ್ಯಾರಲಲ್ ಇದೆ, ಪ್ಯಾರಲಲ್ ಇದೆ. ಓಕೆ, ಈ ತರ ಪ್ಯಾರಲಲ್ ಇದೆ. ಇವೆರಡು ಟ್ಯಾಂಜೆಂಟ್ಸ್ ಮಧ್ಯೆ ವಾಟ್ ಈಸ್ ದ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಎಷ್ಟಿದೆ ಅಂತ ಈ ಸರ್ಕಲ್ ರೇಡಿಯಸ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿತ್ತು, 4. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, 4. ಹಾಗಾದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್, 4 + 4. ಅಥವಾ ಈ ರೀತಿನ ಕೇಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಈಸ್ ಏನಾಗಿರ್ಬೋದು, ಡಯಾಮೀಟರ್ ಆಗಿರ್ಬೋದು. ಏನಾಗಿರುತ್ತೆ, ಡಯಾಮೀಟರ್ ಆಫ್ ಅ ಸರ್ಕಲ್. ಈ ತರ ಕೇಳ್ಬೋದು. ಈ ಕ್ವಶನ್ ನೋಡ್ಕೊಂಡ್ಬಿಟ್ಟು ಇನ್ನೊಂದ್ಸಲ ಹೇಳ್ತೀನಿ.
ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಎರಡು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಇದೆ, ಆ ಸರ್ಕಲ್ ರೇಡಿಯಸ್ 4 ಸೆಂಟಿಮೀಟರ್ ಇದ್ರೆ ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಇದು ರೇಡಿಯಸ್ 4, ಇದು 4, ಟೋಟಲ್ ಎಷ್ಟಾಯ್ತು? 8 ಸೆಂಟಿಮೀಟರ್ ಆಗುತ್ತೆ. ಎಷ್ಟಾಗುತ್ತೆ? 8 ಸೆಂಟಿಮೀಟರ್. ಈ ಕ್ವಶನ್ ಈ ರೀತಿ ಕೇಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು ದಿ ಡ್ಯಾಶ್ ಅಂತ ಕೇಳಿದ್ರೆ ಡಯಾಮೀಟರ್ ಅಂತ ಬರೀಬಹುದು. ಏನ್ ಬರೀಬಹುದು? ಡಯಾಮೀಟರ್ ಅಥವಾ ಟ್ವೈಸ್ ದ ರೇಡಿಯಸ್. ಈ ರೀತಿ ಕ್ವಶನ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ ಸರ್ಕಲ್ ಸೆಕ್ಷನ್ ಅಲ್ಲಿ. ಮೋರ್ ಓವರ್ ಇದನ್ ಬಿಟ್ಟು ಕೂಡ ನಿಮ್ಗೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನ ಸರ್ಕಲ್ಸ್ ಅಲ್ಲಿ ಕೇಳ್ತಾರೆ. ಕಂಪಲ್ಸರಿ ಯು ಹ್ಯಾವ್ ಟು ರೆಡಿ ಫಾರ್ ಥೀರಮ್. ಓಕೆ, ಥೀರಮ್ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ, ತುಂಬಾ ಸುಲಭ ಇರುತ್ತೆ. ಇನ್ ಕೇಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನೀವು ಹೇಳಿದ್ರೆ ಥೀರಮ್ ನ ಯಾವ ರೀತಿ ಸುಲಭ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.